मीडिया पर्सन्स की रजिस्टर एसोसिएशन कर्नाटक यूनियन ऑफ वर्किंग जर्नलिस्ट जिला यादगीर की जानिब से प्रेस वालों के लिए डिस्ट्रिक्ट लेवल के एनुअल स्पोर्ट्स कंपटीशन यादगीर डिस्ट्रिक्ट स्टेडियम में मुनक्किद हुए, जिसका इनाग्रेशन यादगीर एमएलए श्री चन्नारेड्डी पाटिल तोन्नूर ने किया। यूनियन के जिम्मेदारान मल्लप्पा संकिन सदर, लक्ष्मीकांत कुलकर्णी जनरल सेक्रेटरी, राघवेंद्र जगेदार स्टेट एग्जीक्यूटिव मेंबर के अलावा स्पोर्ट्स डिपार्टमेंट डिस्ट्रिक्ट यादगीर के ऑफिसर ने मेहमान खुसूसी की हैसियत से शिरकत की। क्रिकेट, वॉलीबॉल, चेस, कैरम, कबड्डी, रनिंग, शॉटपुट और दीगर मुकाबले मुनक्किद हुए। इस मौके पर ख़वातीन के अलावा बच्चों के लिए भी दीगर मुकाबलों का इनेकाद अमल में आया। ಈಗ ಪ್ರತಿ ವರ್ಷ ಈ ರೀತಿ ಆಚರಣೆ ಮಾಡುತ್ತಿರೋದು ಬಹಳ ಸಂತೋಷ ಸಂಗತಿ। ಇದೇ ರೀತಿಯಾಗಿ ಮುಂದಿನ ದಿನದಲ್ಲೂ ಹೆಚ್ಚಿನ ರೀತಿಯಲ್ಲಿ ಇಂಥ ಸ್ಪೋರ್ಟ್ಸ್ಗೆ ಹೆಚ್ಚಿಗೆ ಮಹತ್ವ ಕೊಡ್ರಿ ಮತ್ತು ಚೆನ್ನಾಗಿ ಆಡ್ರಿ। ರಾಜ್ಯ ಮಟ್ಟಕ್ಕೂ ಪತ್ರಕರ್ತರ ಸಂಘ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಹೋದ್ರೆ ಬಹಳ ಸಂತೋಷ ಸಂಗತಿ, ಅದಕ್ಕೆ ಪ್ರಯತ್ನ ಮಾಡ್ರಿ ಎಲ್ಲರೂ ಅಂತ ಹೇಳಿ ಮುಂದಿನ ದಿನದಲ್ಲಿ ಯಾವುದೇ ಇದ್ರು ಏನೇ ಇದ್ರು ನಾನು ನಿಮ್ಮ ಸಂಘಟ ಇರ್ತೇನೆ, ಎಲ್ಲ ರೀತಿಗೂ ನಿಮ್ಮ ಸಂಘಟ ಇರ್ತೀನಿ ಅಂತೇಳಿ ಮತ್ತೆ ಕ್ರೀಡಾಕೂಟದ ಜೊತೆಗೆ ನಮ್ಮ SSLC ಮಕ್ಕಳು ಪಾಸ್ ಆದ್ರೆ ಅವರಿಗೆ ಪ್ರತಿಭಾ ಪುರಸ್ಕಾರ ಅಂತ 5,000 ರೂಪಾಯಿ ಕೊಡ್ತಾ ಇದ್ವಿ। ನಮ್ಮ ಪತ್ರಕರ್ತರಿಗೆ ಏನಾದ್ರೂ ಆರೋಗ್ಯದಲ್ಲಿ ಏರಿಪೇರ್ ಆದ್ರೆ ತಕ್ಷಣವೇ ಅವ್ರಿಗೆ ಒಂದಿಟ್ಟು ಸಂಘದ ವತಿಯಿಂದ ಒಂದು ವೈದ್ಯಕೀಯ ನೆರವು ಅಂತ ಹೇಳ್ತೀವಿ। ಇಲ್ಲಿವರೆಗೆ ಸುಮಾರು 24 ಜನ ಪತ್ರಕರ್ತರಿಗೆ ವೈದ್ಯಕೀಯ ನೆರವು ನೀಡೋದು ಅಂದ್ರೆ 2,40,000 ರೂಪಾಯಿ ಇಲ್ಲಿವರೆಗೆ ನೀಡಿದ್ರು ನಾವು। ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯವರು ಕೂಡ ಇಷ್ಟು ವೈದ್ಯಕೀಯ ನೆರವು ಯಾರು ಕೊಟ್ಟಿಲ್ಲ। ನಮ್ಮ ಯಾದಗಿರಿ ಜಿಲ್ಲಾ ಕಾರ್ಯರತ ಪತ್ರಕರ್ತರ ಸಂಘ ರಾಜ್ಯದಲ್ಲೇ ಒಂದು ಅತ್ಯುತ್ತಮ ಜಿಲ್ಲಾ ಸಂಘ ಅಂತ ಒಂದು ಪ್ರಶಸ್ತಿ ಬಂತು। ವಿಜಯಪುರದಲ್ಲಿ ನಡೆದಂತ ರಾಜ್ಯ ಮಟ್ಟದ 37ನೇ ಸಮ್ಮೇಳನದಲ್ಲಿ ನಮಗ ರಾಜ್ಯ ಮಟ್ಟದ ಅತ್ಯುತ್ತಮ ಜಿಲ್ಲಾ ಸಂಘ ಅಂತ ಒಂದು ಪ್ರಶಸ್ತಿ ನೀಡಿಸಿ ಗೌರವಿಸರು। ಇವರೆಲ್ಲ ನಮ್ಮೆಲ್ಲ ಮಿತ್ರರ ಸಹಕಾರದಿಂದ ಒಳ್ಳೊಳ್ಳೆ ಕೆಲಸಗಳು ಕಾರ್ಯಗಳನ್ನು ಮಾಡಲು